ಹಾಯ್ ನನ್ನ ಪ್ರೀತಿಯ ಓದು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ಹಿಂದೆ ಕರ್ನಾಟಕದಲ್ಲಿ ನಡೆದಂತಹ ಟಿ ಎಚ್ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲಗಳನ್ನು ವಿಶ್ಲೇಷಣೆ ಮಾಡಿ ಕನ್ನಡ ಬೋಧನಾಶಾಸ್ತ್ರದ ಮೇಲೆ ಕೇಳಿರಬಹುದಾದ ಅತಿ ಹೆಚ್ಚು ಬಾರಿ ರಿಪೀಟ್ ಆದಂತಹ ಪ್ರಶ್ನೆಗಳನ್ನು ಮತ್ತು ಮುಂದೆ ನಿಮಗೆ 2025ಕ್ಕೆ ಟಿ ಯಾರ್ಯಾರು ಅಟೆಂಡ್ ಮಾಡ್ತಿದ್ದೀರೋ ಅವರಿಗೆ ಉಪಯುಕ್ತವಾಗುವಂತೆ ಈ ಒಂದು ಸೀರೀಸನ್ನು ನಿಮಗೆ ತಂದಿದ್ದೇನೆ. ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ಬನ್ನಿ. ಭಾಷಾ ಅಧ್ಯಯನದ ಮೊದಲ ಹಂತ ಯಾವುದು? ನೋಡಿ, ಭಾಷಾ ಅಧ್ಯಯನದ ಮೊದಲ ಹಂತ ಅಂದರೆ ನಾವು ಲಿಸ್ನಿಂಗ್ ಅಂತ ಹೇಳ್ತೀವಿ. ಕೇಳುವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಕೇಳುವುದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ಭಾಷಾ ಅಧ್ಯಯನದ ಶ್ರವಣದಿಂದ ಪ್ರಾರಂಭವಾಗುತ್ತದೆ. ಮೊದಲು ಕೇಳಿ, ನಂತರ ಮಾತನಾಡುವ ಅಭ್ಯಾಸ ಬರುತ್ತೆ. LSRW ನಿಮ್ಗೆ ಗೊತ್ತಿರಬೇಕು. ಅಕ್ಷರ ಬೋಧನೆ ಯಾವ ಹಂತದಲ್ಲಿ ಪ್ರಾರಂಭ ಆಗ್ತದೆ? ಅಕ್ಷರ ಬೋಧನೆ ಅಂತಕ್ಕಂಥದ್ದು ನಾವು ಪ್ರಾರಂಭ ಹಂತದಲ್ಲಿಯೇ ನಾವು ನೋಡ್ಬೋದು. ಪ್ರಾಥಮಿಕ ಹಂತ ಅಂತಕ್ಕಂಥದ್ದು 1ನೇ ತರಗತಿಯಿಂದ ಪ್ರಾರಂಭ ಆಗುತ್ತೆ. ಅಕ್ಷರ ಗುರುತಿಸುವುದು ಪ್ರಾಥಮಿಕ ಹಂತದಿಂದಲೇ ಪ್ರಾರಂಭ ಆಗುತ್ತೆ. ಭಾಷಾ ಪಾಠದಲ್ಲಿ ಚಿತ್ರಕಥೆ ಉಪಯೋಗಿಸುವ ಉದ್ದೇಶ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾವು TLM ಅನ್ನು ಬಳಸ್ತೀವಿ. ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಯಾಕೆ ಅಂತ ಹೇಳಿದ್ರೆ, ಮಾತನಾಡುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಈ ಒಂದು TLMಗಳನ್ನ ಬಳಸಬೇಕಾಗುತ್ತೆ. ನೋಡಿ, ಚಿತ್ರಕಥೆ ವಿದ್ಯಾರ್ಥಿಗಳನ್ನು ಮಾತನಾಡಲಿಕ್ಕೆ ಪ್ರೇರೇಪಿಸುತ್ತದೆ. ಅಲ್ಲಲ್ಲಿ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದೇನೆ. ನಿಮಗೆ ಅದನ್ನು ನೋಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಕನ್ನಡ ಬೋಧನೆಯಲ್ಲಿ ಪದ್ಯಪಾಠದ ಉದ್ದೇಶ ಏನು ಅಂತ ಕೇಳಿದ್ದಾರೆ. ನೋಡಿ, ಈ ಪದ್ಯಪಾಠದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಶ್ರವಣ ಸೌಂದರ್ಯದ ಅರಿವನ್ನು ಮೂಡಿಸುವಂಥದ್ದು ಇದು ಪದ್ಯಪಾಠದ ಉದ್ದೇಶ ಆಗಿರುತ್ತೆ. ಶ್ರವಣ ಸೌಂದರ್ಯ ಅರಿವು ಮೂಡಿಸುವುದು. ನೋಡಿ, ಪದ್ಯಪಾಠದ ಒಂದು ಬೋಧನೆಯಿಂದ ರಾಗ, ಲಯ ಮತ್ತು ಭಾಷೆಯ ಸೌಂದರ್ಯ ನಮಗೆ ಗೊತ್ತಾಗುತ್ತೆ, ಹೇಗಿದೆ ನಮ್ಮ ಭಾಷೆ ಅಂತಕ್ಕಂಥದ್ದು. ಓಕೆನಾ? ನೋಡಿ, ಮುಂದೆ ಹೋಗಿ. ಭಾಷಾ ಕೌಶಲ್ಯಗಳಲ್ಲಿ ಉತ್ಪಾದಕ ಕೌಶಲ್ಯ ಯಾವುದು? ಉತ್ಪಾದಕ ಕೌಶಲ್ಯ ಅಂತ ಹೇಳಿದ್ರೆ, ನಾವು ಭಾಷೆಗೆ ಕೊಡುಗೆಯನ್ನು ನೀಡುವಂಥದ್ರಲ್ಲಿ ನಾವು ನೋಡೋದಾದರೆ ಮಾತನಾಡುವುದು ಮತ್ತು ಬರೆಯುವುದರಿಂದ. ಮಾತನಾಡುವುದು ಅಂತ ಹೇಳಿದ್ರೆ ಸೆಮಿನಾರ್ಗಳನ್ನು ಅಟೆಂಡ್ ಮಾಡೋದಾಗಿರ್ಬೋದು, ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಬರುತ್ತೆ. ಉತ್ಪಾದಕ ಕೌಶಲ್ಯ ಅಂದರೆ ಭಾಷೆಯನ್ನು ಉತ್ಪಾದಿಸುವ ಕ್ರಿಯೆಗಳು. ಅಂದರೆ ನಾವು ಏನಾದರೂ ವಸ್ತನ್ನು ನಾವು ತಯಾರಿ ಮಾಡಿಸುವಂಥ, ಭಾಷೆಯಲ್ಲಿ ಉತ್ಪಾದನೆ ಮಾಡುವಂಥ ಚಟುವಟಿಕೆ ಆಗಿರುತ್ತೆ. ಅದನ್ನು ನಾವು ಮಾತನಾಡೋದು ಮತ್ತು ಬರೆಯೋದ್ರಿಂದ ಮಾಡ್ಬೋದು. ಇನ್ನು ಭಾಷಾ ಬೋಧನೆಯಲ್ಲಿ ಡ್ರಿಲ್ ಪದ್ಧತಿ ಅಂದರೆ ಏನು? ಡ್ರಿಲ್ ಪದ್ಧತಿ ನಿಮಗೆ ಇದು ಪುನಃ ಆಗಿರುತ್ತೆ, ನಿಮಗೆ ರಿಪೀಟ್ ಆಗಿರುತ್ತೆ ಪ್ರಶ್ನೆ. ಪುನರಾವರ್ತನೆ ಮೂಲಕ ಅಭ್ಯಾಸನ ಮಾಡಿಸೋದು ಈ ಭಾಷಾ ಡ್ರಿಲ್ ಪದ್ಧತಿಯಾಗಿರುತ್ತೆ. ನೋಡಿ, ಡ್ರಿಲ್ ಪದ್ಧತಿಯಲ್ಲಿ ಪದಗಳು ಮತ್ತು ವಾಕ್ಯಗಳನ್ನು ಪುನಃ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಹೇಳ್ಕೊಡ್ತಿರ್ತಾರೆ. ನೀವು ಕೂಡ ಹೇಳ್ಕೊಡ್ತಿರ್ತೀರ ಅಲ್ವಾ? ನೋಡಿ, 7ನೇ ಪ್ರಶ್ನೆ. ಮಾತೃಭಾಷೆ ಅಂದರೆ ಮೌಖಿಕ ಭಾಷೆಯ ಬಳಿಕ ಬರುವ ಹಂತ ಯಾವುದು ಅಂತ ಹೇಳಿದ್ರೆ, ಆದಮೇಲೆ ಲಿಸ್ನಿಂಗ್, ಸ್ಪೀಕಿಂಗ್ ಆದಮೇಲೆ ರೀಡಿಂಗ್ ಅಂದರೆ ಓದುವಂಥದ್ದು. ಇಲ್ಲಿ ಓದುವಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ರೀಡಿಂಗ್ ಅಂತ ಆಗುತ್ತೆ. ಓಕೆನಾ? ಮೊದಲು ಕೇಳೋದು, ನಂತರ ಮಾತನಾಡೋದು, ನಂತರ ಓದೋದು, ಆಮೇಲೆ ಬರೆಯೋದು. ನೋಡಿ, 8ನೇ ಪ್ರಶ್ನೆ. ಕನ್ನಡ ಭಾಷಾ ಬೋಧನೆಗೆ ಹೆಚ್ಚು ಸೂಕ್ತವಾದ ವಿಧಾನ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಸಂಯೋಜಿತ ವಿಧಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸಂಯೋಜಿತ ವಿಧಾನದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲ ಕೌಶಲ್ಯಗಳನ್ನ ಒಟ್ಟಾಗಿ ಅಭಿವೃದ್ಧಿಪಡಿಸ್ತಾ ಇರ್ತೀವಿ. ಲಿಸ್ನಿಂಗ್ ಆಗಿರ್ಬೋದು, ರೀಡಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಸ್ಪೀಕಿಂಗ್ ಆಗಿರ್ಬೋದು, ಎಲ್ಲ ಕೌಶಲ್ಯಗಳನ್ನು ಒಟ್ಟಾಗಿ ನಾವು ಏನು ಮಾಡ್ತಿರ್ತೀವಿ ಅಂತ ಹೇಳಿದ್ರೆ ಅಭಿವೃದ್ಧಿಯನ್ನು ಮಾಡ್ತಾ ಇರ್ತೀವಿ. ಇನ್ನು ಮೌಖಿಕ ಸಂವಹನ ಅಂತ ಹೇಳಿದ್ರೆ, ಮಾತಿನ ಮೂಲಕ ಸಂವಹನ ಮಾಡುವಂಥದ್ದು. ಓಕೆನಾ? ಮಾತಿನ ಮೂಲಕ ಸಂವಹನ ಮಾಡುವಂಥದ್ದು. ಮೌಖಿಕ ಅಂದರೆ ಬಾಯಿಂದ ಹೇಳುವುದು ಅಂತ. ಪಾಠಪುಸ್ತಕ ವಿದ್ಯಾರ್ಥಿಯು ಹೇಗೆ ಬಳಸಬೇಕು? ಪಾಠಪುಸ್ತಕವನ್ನು ಅಂದರೆ ಪಠ್ಯಪುಸ್ತಕವನ್ನು ಹೇಗೆ ಬಳಸಬೇಕು ಅಂತ ಹೇಳಿದ್ರೆ, ಸ್ವತಃ ಚಟುವಟಿಕೆಯಿಂದ ಕಲಿಯಲಿಕ್ಕೆ ಬಳಸಬೇಕು. ಕೇವಲ ಓದಿಗೆಗೆ ಅಷ್ಟೇ ಅಲ್ಲ, ಶಿಕ್ಷಕ ಹೇಳಿದಾಗ ಮಾತ್ರ ಅಲ್ಲ. ಸ್ವತಃ ಚಟುವಟಿಕೆಯಿಂದ ಕಲಿಯಲಿಕ್ಕೆ ಪಠ್ಯಪುಸ್ತಕವನ್ನು ಬಳಸಬೇಕಾಗುತ್ತೆ. ಇನ್ನು ಭಾಷಾ ಅಧ್ಯಯನದಲ್ಲಿ ಭಾವನೆಗಳ ಅಭಿವ್ಯಕ್ತಿ ಯಾವ ಕೌಶಲ್ಯಕ್ಕೆ ಸಂಬಂಧಿಸಿದೆ? ಮಾತನಾಡುವಂಥ ಕೌಶಲ್ಯಕ್ಕೆ. ಅಭಿವ್ಯಕ್ತಿ ಅಂತ ಹೇಳಿದ್ರೆ ಹೇಳೋದು. ಮಾತನಾಡುವ ಕೌಶಲ್ಯಕ್ಕೆ ಈ ಒಂದು ಭಾವನೆಗಳ ಅಭಿವ್ಯಕ್ತಿ ಅಂತಕ್ಕಂಥದ್ದು ಸಂಬಂಧಪಟ್ಟಂತೆ. ಮಾತನಾಡುವ ಮೂಲಕ ವಿದ್ಯಾರ್ಥಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ. ಇನ್ನು 12ನೇದು, ಶಬ್ದಾರ್ಥ ಬೋಧನೆಗೆ ಹೆಚ್ಚು ಉಪಯುಕ್ತವಾದ ವಿಧಾನ ಯಾವುದು? ಶಬ್ದಾರ್ಥಗಳ ಬೋಧನೆಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮಿಂಚುಪಟ್ಟಿ ಬಳಸ್ತೀವಿ. ಮಿಂಚುಪಟ್ಟಿಯನ್ನು ನಾವು ನೇರ ವಿಧಾನದಲ್ಲಿ ಬಳಸ್ತೀವಿ. ನೇರ ವಿಧಾನ ಅಂತ ಹೇಳಿದ್ರೆ, ಇಲ್ಲಿ ನೇರ ವಿಧಾನದಲ್ಲಿ ವಸ್ತು ಕ್ರಿಯೆಯನ್ನು ನೇರವಾಗಿ ತೋರಿಸಿ ಅಥವಾ ಕಲಿಸಲಾಗ್ತದೆ. ವಸ್ತು ಅಥವಾ ಕ್ರಿಯೆಯನ್ನು ನಾವು ನೇರವಾಗಿ ತೋರಿಸ್ತೀವಿ. ಓಕೆನಾ? ಅದು ನೇರ ವಿಧಾನ ಆಗಿರುತ್ತೆ. ಇನ್ನು 13ನೇದು, ಭಾಷಾ ಪ್ರಯೋಗಶಾಲೆ ಅಂದರೆ ಲ್ಯಾಂಗ್ವೇಜ್ ಲ್ಯಾಬ್ದ ಉಪಯೋಗ ಏನು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಶಬ್ದಾಭ್ಯಾಸ ಮತ್ತು ಉಚ್ಚಾರಣೆ ಸುಧಾರಣೆಗಾಗಿ ನಾವು ಭಾಷಾ ಪ್ರಯೋಗಾಲಯವನ್ನು ಬಳಸ್ತೀವಿ. ಇಲ್ಲಿ ಏನಾಗ್ತಪ್ಪ ಅಂತೇಳಿ, ಭಾಷಾ ಪ್ರಯೋಗಾಲಯದಲ್ಲಿ
ಶ್ರವಣ ಅಂದರೆ ಕೇಳುವಂಥ ಮತ್ತು ಮಾತಿನ ಕೌಶಲ್ಯವನ್ನು ಅಭಿವೃದ್ಧಿಕಾರಿ ಇಲ್ಲಿ ಮಾಡಲಾಗ್ತದೆ ನಮಗೆ. ಓಕೆನಾ. ಸೊ ಮಕ್ಕಳಿಗಾಗಿ ನಾವು ಲ್ಯಾಂಗ್ವೇಜ್ ಲ್ಯಾಬನ್ನು ತೆಗಿಬೇಕಾಗುತ್ತೆ. ಇನ್ನು 14ನೇ ಪ್ರಶ್ನೆ, ಪದ್ಯ ಬೋಧನೆಯಲ್ಲಿ ಛಂದಸ್ಸನ್ನು ಕಲಿಸುವ ಉದ್ದೇಶ ಏನಪ್ಪ ಅಂತ ಕೇಳಿದ್ದಾರೆ ನೋಡಿ. ಪದ್ಯದ ರಾಗ ಲಯ ಅರಿವಿಗೆ ತರಲಿಕ್ಕೆ ನಾವು ಈ ಛಂದಸ್ಸನ್ನು ಕಲಿಸ್ತೀವಿ. ಓಕೆನಾ. ಭಾಷಾ ಬೋಧನೆಯಲ್ಲಿ ನೆಕ್ಸ್ಟು, ಭಾಷಾ ಬೋಧನೆಯಲ್ಲಿ ಕ್ರೀಡಾ ಚಟುವಟಿಕೆಗಳ ಪಾತ್ರ ಏನಪ್ಪ ಅಂತ ಹೇಳಿದ್ರೆ ಕಲಿಕೆಯನ್ನು ಆಕರ್ಷಕಗೊಳಿಸುವಂಥದ್ದು ಕ್ರೀಡಾ ಚಟುವಟಿಕೆಗಳ ಒಂದು ಪಾತ್ರ ಆಗಿರುತ್ತೆ. ಓಕೆನಾ. ನೆಕ್ಸ್ಟು, ವ್ಯಾಕರಣ ಅನುವಾದ ವಿಧಾನದ ಮುಖ್ಯ ದೋಷ ಯಾವುದು? ವ್ಯಾಕರಣ ಅನುವಾದದ ಮುಖ್ಯ ದೋಷ ಯಾವುದಪ್ಪ ಅಂತ ಹೇಳಿದ್ರೆ ಇದು ಏನಾಗಿರ್ತಂತಪ್ಪ ಅಂತ ಹೇಳಿದ್ರೆ ಮಾತು ಮೌಖಿಕ ಭಾಷೆ ಅಭಿವೃದ್ಧಿ ಆಗುವುದಿಲ್ಲ. ಮಾತೃಭಾಷೆ ಅಂದರೆ ಮೌಖಿಕ ಭಾಷೆ ಅಭಿವೃದ್ಧಿ ಆಗುವುದಿಲ್ಲ. ಓಕೆನಾ. ನೆಕ್ಸ್ಟು, ಕನ್ನಡ ಬೋಧನೆಯಲ್ಲಿ ಆಡಿಯೋ ವಿಜುವಲ್ ಸಾಧನಗಳು ಯಾವ ಉದ್ದೇಶಕ್ಕಾಗಿ ಉಪಯೋಗಿಸ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಶ್ರವಣ ದೃಶ್ಯ ಅನುಭವ ನೀಡಿ ಕಲಿಕೆಯನ್ನು ಸುಲಭಗೊಳಿಸಲಿಕ್ಕೆ ನಾವು ಆಡಿಯೋ ವಿಜುವಲ್ ಏಡ್ಸನ್ನು ಬಳಸ್ತಾ ಇರ್ತೀವಿ. ಓಕೆನಾ. ನೆಕ್ಸ್ಟು, ಭಾಷಾ ಬೋಧನೆಯಲ್ಲಿ ಪ್ರಶ್ನೋತ್ತರ ವಿಧಾನದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಶ್ನೋತ್ತರ ವಿಧಾನದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ವಿದ್ಯಾರ್ಥಿಯ ಚಿಂತನೆಗೆ ಪ್ರೇರಣೆಯನ್ನು ನೀಡುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 19ನೇ ಪ್ರಶ್ನೆ ನೋಡಿ, ವಿದ್ಯಾರ್ಥಿಯು ಹೊಸ ಪದಗಳನ್ನು ತಿಳಿದುಕೊಳ್ಳುವ ಪ್ರಕ್ರಿಯೆ ಏನೆಂದು ಕರೆಯುತ್ತೇವೆ? ಸೊ ವಿದ್ಯಾರ್ಥಿಗಳು ಹೊಸ ಪದಗಳನ್ನು ನಾವು ಕಲಿಸ್ತೀವಿ ಅಂತ ಹೇಳಿದ್ರೆ ಅದು ಒಂದು ತಿಳ್ಕೊಳ್ತಾನೆ ಅಂದರೆ ಅದನ್ನು ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಶಬ್ದ ಸಂಪತ್ತು ವೃದ್ಧಿ ಅಂತೇಳಿ ಕರಿತೀವಿ. ಓಕೆನಾ. ಉತ್ತರ ಬಿ ಆಗಿರುತ್ತೆ, ಶಬ್ದ ಸಂಪತ್ತು ವೃದ್ಧಿ. ಇನ್ನು ಈ ಒಂದು PDF ಬೇಕಾದರೆ ನಿಮಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಅಲ್ಲಿ ಕೂಡ ನೀವು ಫ್ರೀಯಾಗಿ ಮಾರ್ಕ್ ಟೆಸ್ಟನ್ನು ತೆಗೆದುಕೋಬೋದು. ಸೊ ಅಲ್ಲಿ ಉತ್ತರರಹಿತವಾಗಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಅಲ್ಲಿ ನನ್ನ ಜೊತೆ ನೇರವಾಗಿ ಸಂಪರ್ಕದಲ್ಲಿರ್ಬೋದು. ಸೊ ನೋಡಿ, 20ನೇ ಪ್ರಶ್ನೆ, ಭಾಷಾ ಬೋಧನೆಯ ಅಂತಿಮ ಉದ್ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಭಾಷಾ ಬೋಧನೆಯ ಅಂತಿಮ ಉದ್ದೇಶ ಯಾವುದಪ್ಪ ಅಂತ ಹೇಳಿದ್ರೆ ಪರಿಣಾಮಕಾರಿಯಾಗಿ ಸಂವಹನ ಮಾಡಲಿಕ್ಕೆ ಕಲಿಸುವಂಥದ್ದು ಈ ಭಾಷಾ ಬೋಧನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಓಕೆನಾ. ಈ ಒಂದು ಎಲ್ಲ 20 ಪ್ರಶ್ನೆಗಳು ನಿಮ್ಮ ಒಂದು ಮುಂದೆ TET ಅಥವಾ HSTR GPSTR ಕಾಲ್ಫಾರ್ಮ್ ಆದರೆ ಸೊ ಎಲ್ಲ ಪ್ರಶ್ನೆಗಳು ಕನ್ನಡ ಭಾಷಾ ಬೋಧನಾ ಶಾಸ್ತ್ರದ ಮೇಲೆ ಸೊ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. LSIW ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ಲಿಸ್ನಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕಾದರೆ ನನ್ನ ಒಂದು ಓದುಗ ಮಿತ್ರ ಅನ್ನೋ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ನಾನು ನನ್ನ ಒಂದು ಸ್ವಾರ್ಥಕ್ಕೆ ಏನು ಮಾಡ್ಕೊಳ್ಳಲ್ಲ. ಸೊ ನಿಮಗಾಗಿ ನಾನು ಇದನ್ನು ಅದಕ್ಕೆ ಅಪ್ಲೋಡ್ ಮಾಡಿರ್ತೀನಿ. ಸೊ ಅಲ್ಲಿ ನೀವು ನೇರವಾಗಿ ನೀವು ಮಾರ್ಕ್ ಟೆಸ್ಟ್ ರೀತಿಯಾಗಿ ನೀವು ಈ ಒಂದು PDF ಉಪಯೋಗ ಮಾಡ್ಕೋಬೋದು. ಓಕೆನಾ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದ ನಂತರ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನೊಂದಿಗೆ ಯಾವಾಗೂ ಜೊತೆ ಆಗಿರಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ.